ಒಂದು ದೇಶ ಒಂದು ಚುನಾವಣೆ ವಿಧೇಯಕ ಅನುಮೋದನೆಗೊಂಡು ಹೊಸ ಕಾನೂನು ಬರುವುದು ಖಚಿತ ಎಂದು ಬಿಜೆಪಿ ಮಾಜಿ ಶಾಸಕರಾದ ವೀರಣ್ಣ ಚರಂತಿಮಠ್ ಅಭಿಪ್ರಾಯಪಟ್ಟರು. ಬಾಗಲಕೋಟ್ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಅವರು ವಿಧೇಯಕಕ್ಕೆ ಅನುಮೋದನೆ ದೊರೆತು ಹೊಸ ಕಾನೂನು ಜಾರಿಯಾಗಲಿದೆ. ಲೋಕಸಭೆ ರಾಜ್ಯಸಭೆಯಲ್ಲಿ ವಿಧೇಯಕಕ್ಕೆ ಅನುಮೋದನೆ ದೊರೆಯಲಿದೆ. ನಂತರ 50% ರಾಜ್ಯಗಳು ಅನುಮೋದಿಸಬೇಕು. ಕೇಂದ್ರ ಸರ್ಕಾರದ ಬಳಿ ಸಂಖ್ಯಾಬಲ ಇರುವ ಕಾರಣ ವಿಧೇಯಕ ಪಾಸ್ ಆಗಲಿದೆ ಎಂದರು. ವರದಿ ಶರಣಬಸಪ್ಪ ಎಸ್ ಜಮಖಂಡಿ, ಬಾಗಲಕೋಟೆ. ತಿಕ್ಕುವಂಥದ್ದಿಲ್ಲ. ಒಂದು ದೇಶ ಒಂದು ಚುನಾವಣೆ, ಇದರ ಬಗ್ಗೆ ಏನು ಕಾನ್ಸೆಪ್ಟು ಯಾಕೆ ಮಾಡ್ತೀವಿ ಅಂತೇಳಿ ಸ್ಪಷ್ಟವಾಗಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಹಿಂದೆ ಕಾಶ್ಮೀರದ 370 ಕಲಮು 35 ತೆಗೆದಾಗೂ ರಾಜ್ಯಸಭೆಯೊಳಗೆ ಬಹುಮತ ಇರಲಿಲ್ಲ. ಪಾಸ್ ಆಯ್ತಾವಿಲ್ಲೋ ಬಿಲ್ಲು ನೀವು ಅದಿರಲ್ಲ ಸಾಕ್ಷಿ. ಈಗೂ ಕೂಡ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಎರಡೂ ಸದನದಲ್ಲಿ ಅದು ಪಾಸ್ ಆಗ್ತದೆ. ಇನ್ನೂ ಮಂಡನೆ ಮಾಡಿದ್ದಾರೆ, ಡಿಸ್ಕಷನ್ ಆಗುತ್ತೆ. ಏನು JPC ಕಳಿಸ್ಬೇಕು, JPC ಕಳಿಸೋದಂದ್ರೆ JPC ಕಳಿಸ್ತಾರೆ. ಅಲ್ಲಿನೂ ಡಿಸ್ಕಷನ್ ಆಗಿ ಬಂದಮೇಲೆ ಎರಡೂ ಸದನದಲ್ಲಿ ಪಾಸ್ ಆಗುತ್ತೆ. ಮತ್ತು 50% ರಾಜ್ಯಗಳು ಇದಕ್ಕೆ ಅನುಮೋದನೆ ಕೊಡಬೇಕಂತದ. 50 ರಾಜ್ಯದಲ್ಲಿ ಅನುಮೋದನೆ ಆಗೋದೇನು ದೊಡ್ಡ ಸಮಸ್ಯೆ ಇಲ್ಲ. ಯಾಕಂದರೆ 50%ಕ್ಕಿಂತ ಹೆಚ್ಚು ರಾಜ್ಯದಲ್ಲಿ ನಮ್ಮ ಸರ್ಕಾರಗಳು ಅದಾವೆ ಇರೋದರಿಂದ ಇದನ್ನು ಮೊದಲ ಅಡಾಪ್ಟ್ ಮಾಡಬೇಕು. ಈ ಬಿಲ್ ಪಾಸ್ ಆಗಬೇಕು. ಒಂದು ದೇಶ ಒಂದು ಚುನಾವಣೆ ಏನು 2 ಹಂತ ಮಾಜಿ ರಾಷ್ಟ್ರಪತಿಗಳಾದಂಥ ರಾಮನಾಥ್ ಕೋವಿಂದ್ ಅವರು ಏನು ರಿಪೋರ್ಟ್ ಕೊಟ್ಟಾರೋ ಅದನ್ನು ಅಂಗೀಕಾರ ಮಾಡ್ಯಾರ. ಇದು ಇಂಪ್ಲಿಮೆಂಟ್ ಆಗುತ್ತೆ. ಆ ವಿಶ್ವಾಸ ನಮಗಿದೆ. ಅದು ಅವ್ರ ಅನಿಸಿಕೆ ಎಲ್ಲ ರಾಜ್ಯಕ್ಕೆ ಹೋಗತ್ತಲ್ಲ. ಈಗ ಉತ್ತರ ಪ್ರದೇಶಕ್ಕೆ ಹೋಗತಿ ಮತ್ತು ಬಿಹಾರಕ್ಕೆ ಹೋಗತಿ, ಎಲ್ಲ ರಾಜ್ಯಕ್ಕೆ ಹೋಗುತ್ತಲ್ಲ. ಎಲ್ಲ ರಾಜ್ಯದಲ್ಲಿ ಎಷ್ಟು ಬೇಕು ಅಷ್ಟು ಅವಶ್ಯಕ ಬಹುಮತ. ಇದನ್ನು ಮಾಡಬೇಕಾದ್ರೆ ಎಲ್ಲ ವಿಚಾರಗಳನ್ನು ಮಾಡಿನೇ ಪ್ರಧಾನಮಂತ್ರಿಗಳ ನಿರ್ಣಯ ಕೈಗೊಂಡಿರ್ತಾರೆ. ಅವರು ಇದನ್ನು ಮಾಡೋದರಲ್ಲಿ ಯಶಸ್ವಿ ಆಕಾರ ಅಂಥೇಳಿ ನಮಗೆ ಭಾವನೆ ಇದೆ.